ಕರ್ನಾಟಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮದ ವತಿಯಿಂದ ತಾಲೂಕಿನ ರೈತರಿಗೆ ಪಂಪು ಮೋಟಾರ್ ವಿತರಣೆ. ಸರ್ಕಾರದಿಂದ ಕರ್ನಾಟಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಈ ಹಿಂದೆ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಣೆ ಮಾಡುತ್ತಿದ್ದೇನೆ. ಈ ಯೋಜನೆ ಸೌಲಭ್ಯ ಪಡೆದುಕೊಂಡು ರೈತ ಬಾಂಧವರು ಕುಟುಂಬ ಜೀವನದ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ತಿಳಿಸಿದ್ದಾರೆ. ಪಟ್ಟಣದ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದ ಆವರಣದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ 2019-20ನೇ ಸಾಲಿನ ಮತ್ತು 2020-21ನೇ ಸಾಲಿನಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದ್ದು ಫಲಾನುಭವಿಗಳಿಗೆ ಇಂದು ಪಂಪು ಮೋಟಾರ್ ಹಾಗೂ ಪರಿಕರಗಳನ್ನು 15 ಜನ ಫಲಾನುಭವಿಗಳ ವಿತರಣೆ ಒಟ್ಟು 24 ಮಾಡಲಾಗಿದೆ. ಹಾಗೂ 2019-20ನೇ ಸಾಲಿನಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮ ವತಿಯಿಂದ ಕೊರೆಯಿಸಿದ ಕೊಳವೆ ಬಾವಿಗಳಿಗೆ ಫಲಾನುಭವಿ ರೈತ ಬಾಂಧವರಿಗೆ ಪಂಪು ಮೋಟಾರ್ಗಳನ್ನು ವಿತರಣೆ ಮಾಡಲಾಗುತ್ತದೆ. ಈ ಯೋಜನೆಯ ಪ್ರತಿಶತ 4,50,000 ಇದ್ದು 4 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಸಬ್ಸಿಡಿ ಹಾಗೂ 50,000 ಸಾಲವಾಗಿ ಮಾಡಲಾಗುತ್ತದೆ. ಫಲಾನುಭವಿಗಳು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಕುಟುಂಬ ಜೀವನದ ನಿರ್ವಹಣೆಗೆ ಬಳಸಿಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಜಿ. ನರಸಿಂಹರೆಡ್ಡಿ, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿರುಪಸಮುದ್ರ ರಾಮಂಜಿನಪ್ಪ, ಪುರಸಭಾ ಸದಸ್ಯರಾದ ಸುಬ್ರಹ್ಮಣ್ಯಂ, ರಾಕೇಶ್, ಮುಖಂಡರಾದ ತೆಂಗಿನಕಾಯಿ ರವಿ, ಕರ್ನಾಟಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಂಜುನಾಥ್, ತಾಲೂಕು ಅಭಿವೃದ್ಧಿ ಅಧಿಕಾರಿ ಹನುಮಂತಯ್ಯ, ಆದಿಜಾಂಬವ ಅಭಿವೃದ್ಧಿ ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಹಾಗೂ ಫಲಾನುಭವಿಗಳು ಸೇರಿದಂತೆ ಇತರರು ಇದ್ದರು. ವರದಿ ಮಾರುತಿ, MS ಮೀಡಿಯಾ. ಸಿಕೆಪುರನಾ? ಈಗ ಪಂಪು ಮೋಟ್ರ್ ಎಲ್ಲ ಕೊಡ್ತಾ ಇದ್ದಾರಾ? ಇದೆಲ್ಲ ಏನು ಎಷ್ಟು ಪೈಪ್ ಕೊಟ್ಟವ್ರೆ? 4 ಕೊಟ್ಟಿದ್ದಾರಾ? ನಿಮಗೆ ಎಷ್ಟು ಅಡಿಗೆ ಸಿಕ್ಕಿದೆ ನೀರು? 500 ಅಡಿಗೆ ಸಿಕ್ಕವೆ. 680 ಅಡಿ ಕೊರ್ದಿರೋದು 500 ಅಡಿ ನೀರು ಸಿಕ್ಕಿದೆ. ಓಕೆ. ಇನ್ನು ಎಷ್ಟು ವರ್ಷ ಆಗಿದ್ದೀರಿ ಅರ್ಜಿ ಹಾಕಿ? ಎಷ್ಟು ವರ್ಷ ಹಾಕಿದಿರಿ? ಆಗಿತ್ತು 3 ವರ್ಷ ಆಯ್ತೇನೋ. 3 ವರ್ಷ ಆಯ್ತಾ? ಈ ಪೈಪ್ ಸರ್ ಹೋಗುತ್ತೆ ನಿಮಗೆ? ಆಗಲ್ಲ ಸರ್, ಪೈಪ್ ಎಷ್ಟು ಬೇಕಾಗುತ್ತೆ? ಆಗುತ್ತೆ, ಒಂದು 15 ಪೈಪ್ ಬೇಕು. ಈಗ ಕೊಟ್ಟಿರೋದು ಆಗುತ್ತಾ? ಆಗಲ್ಲ. ಏನು ಮಾಡಿದ್ರೆ ಕೇಳಿಲ್ವ ನೀವು? ಈಗ ಅವ್ರನ್ನ ಮಾರ್ಕಿಂಗ್ ಮಾಡಿದ್ರೆ ಮಾರ್ಕಿಂಗ್ ಮಾಡ್ಬೇಕಂತ? ಯಾರು ಮಾಡಬೇಕು ಮಾರ್ಕಿಂಗ್? ಅದನ್ನ ನೀವೇ సైడ్ పోనా సార్, కొంచెం సైడ్ పోండి. ಅಲ್ಲಲ್ಲ, ಅವೇನ್ ಮಾಡ್ತಾರಂದ್ರೆ ಈಗ ಇಲ್ಲೇ ಮಾರ್ಬಿಟ್ಟು ಈಗ ಒಂದು ನೀವು 1000 ಅಡಿ ಡ್ರಿಲ್ಲಿಂಗ್ ಮಾಡಿ 200 ಅಡಿ ಪೈಪ್ ಕೊಟ್ಟರೆ ರಿಮೈನಿಂಗ್ 800 ಡ್ರಿಲ್ಲಿಂಗ್ ಎಷ್ಟಾಗಿದೆ? ಎಕ್ಸಾಂಪಲ್ 680 ಅಡಿ 600 ಅಡಿಗೆ ನೀರು ಬಿದ್ದಿರೋದು. ಮಾಡಲೇಬೇಕು. ಇಲ್ಲ ನಾನು ಒಪ್ಪಲ್ಲ. ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ಎಷ್ಟು ಅಡಿಗೆ? 600 ಅಡಿ. 600 ಅಡಿಗೆ ಅಟ್ಲೀಸ್ಟ್ 400 ಅಡಿ ಪೈಪ್ ಕೊಟ್ಟರು ನೀರು ಸಿಗ್ತದೆ. ಈಗ ಏನು 80 ಅಡಿ ಇಳಿಸ್ಕೊಂಡು ಏನು ಮಾಡ್ಬೇಕು? ಯೂನಿಟ್ ಕಾಸ್ಟಲ್ಲೇ ಇದು ಮಾಡಬೇಕು ಸರ್. ಇದು 4 ಲಕ್ಷ ಯೂನಿಟ್ ಕಾಸ್ಟಲ್ಲಿ ಡ್ರಿಲ್ಲಿಂಗ್ ಅಮೌಂಟು ಡ್ರಿಲ್ಲಿಂಗ್ 600 ಅಡಿ ಆಗಿದ್ರೆ 1000 ಹೋಗಿಲ್ವ? ಡ್ರಿಲ್ಲಿಂಗ್ ಅಮೌಂಟ್ ಕಳೆದು ಇದಕ್ಕೆ ಉಳಿದಿರೋ ಅಮೌಂಟ್ಗೆ ಅಲ್ಲ ಸರ್, ಈಗ 12.5 HP ಕೊಟ್ಟು ನೀವು 4 ಲೆಂತ್ ಕೊಟ್ರೆ ಅವಕ್ಕ ಏನ್ ಮಾಡ್ತಾರೆ ಹೇಳ್ರಿ? ಏನ್ ಬೆಳೆ ಬೆಳೀತಾರೆ? ಬೋರ್ ಹಾಕಿದ್ದಕ್ಕೂ ಪ್ರಯೋಜನ ಆಗಲ್ಲ. ನನಗೆ ನೀವು ಮೇಲಧಿಕಾರಿಗಳಿಗೆ ಬರೆದು ಅದು ಪರ್ಮಿಷನ್ ತಗೊಂಡು ಡಿಫರೆನ್ಸ್ ಅಮೌಂಟ್ ತಗೊಂಡು ಈ ಪರಿಸ್ಥಿತಿ ಹೇಳಿದ್ರು ಕತೆ. ಅದೇ ಹೇಳಿದೆ ಸರ್, 4 ಪೈಪ್ ಬಿಟ್ಕೊಂಡು ಏನ್ ಮಾಡ್ತಾರೆ? ಏನು ಹೇಳ್ರಿ? ಮುಂದುವರೆದ ವಾಪಸ್ ಪೈಪ್ ಕೊಡ್ಬೇಕು. ಕೇಬಲ್ ಪೈಪ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಬೆಳಿಗ್ಗೆ 10 ಬಂದು ನೀವು ಬರೋದಕ್ಕೆಲ್ಲ ಕ್ಲಿಯರ್ ತಗೊಂಡಿದ್ದೀವಿ. ಎಲ್ರಿಗೂ ಸಮಸ್ಯೆನೇ ಇದೆ.
ನಿಮ್ಮ ತೊಂದರೆ ಆಗಿದೆ. ಸಂಬಂಧಪಟ್ಟ ಸರ್ ಇದ್ರ ಬಗ್ಗೆ ನೀವೇನ್ ಮಾಡ್ತೀರಲ್ಲ ಇದ್ರ ಬಗ್ಗೆ ತಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಗಂಗಾ ಕಲ್ಯಾಣ ಯೋಜನೆ ಸುಮ್ಮನೆ ಬೋರ್ ಕೊರಿಸಿ ಮಾತಾಡಿ. ನೀನು ಮಾತಾಡಿ, ನಾನು ಮಾತಾಡ್ಬೇಕು, ನೀವೆಲ್ಲ ಯಾಕೆ ಮಾತಾಡ್ತೀರಿ? ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಂತ್ರಿಗಳ ಜೊತೆ ನಾನು ಮಂಗಳವಾರ ಬುಧವಾರ ಚರ್ಚೆ ಮಾಡ್ತೀನಿ. ಇದಕ್ಕೆ ಇಲ್ಲಾಂದ್ರೆ 4 ಪೈಪ್ ಕೊಟ್ಟು ಪ್ರಯೋಜನ ಆಗಲ್ಲ. ಇವ್ರು ಇಳಿಸೋದು ಇಲ್ಲ, ಇಲ್ಲ ಮಾರ್ಕೊಳ್ಳೋದು ಹಂಗಾಗುತ್ತೆ. ಎಲ್ಲರಿಗೂ ಹಿಂಗೆ ಕೆಲವರಿಗೆ ಅದರಲ್ಲೂ ಮಾರ್ಟಿಗೇಜ್ ಸರ್, ಮಾರ್ಟಿಗೇಜ್ ಮಾಡ್ಕೊಟ್ಟವ್ರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ವಿತೌಟ್ ಮಾರ್ಟಿಗೇಜ್ ಏನು ಫಂಡ್ ಬಂದ್ರೆ ಅದೇ ಫಂಡ್ ಸಾಲ ತಗೊಳಮ್ಮ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. 4 ಪೈಪ್ ಏನು ಬೆಳೆ ಬೆಳೆದು ತೋರಿಸ್ಬೇಕಮ್ಮ, ಸಾಹೇಬ್ರು ಬರ್ತಾರೆ ಮತ್ತೆ. ಅವರಿಗೆ ಪಂಪು ಮೋಟ್ರನ್ನು ವಿತರಣೆ ಮಾಡಿ ಮೋಟ್ರ್ ಪೈಪ್ಗಳನ್ನು ಆದಿ ದ್ರಾವಿಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 15 ಬೋರ್ವೆಲ್ ಕೊಡ್ತಿದ್ವಿ. 15 ಫಲಾನುಭವಿಗಳಿಗೆ ಪಂಪು ಮೋಟ್ರು ಸ್ಟಾರ್ಟ್ರು ಪೈಪ್ಗಳು ವಿತರಣೆ ಮಾಡಿದ್ದೀವಿ. ರೈತರಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ಸರ್ ಟೋಟಲ್ ಎಷ್ಟು ಸರ್? ಟೋಟಲ್ 24